ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೆಂತ್ಯ ಬಾತ್ ಮಾಡಿದ್ದೀನಿ. ಹಾಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ನನಗೆ ಟೀ ಜೊತೆಗೆ ಟೀ ಕುಡಿಯೋಕ್ಕೆ ಇಷ್ಟ ಆಗುತ್ತೆ ತಿಂಡಿ ಜೊತೆಗೆ. ಹಾಗೆ ತಿಂಡಿ ಎಲ್ಲ ಆಯಿತು. ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಸ್ವಲ್ಪ ರೇಷನ್ನು ಸಾಮಾನು ತಗೊಳ್ಬೇಕಾಗಿತ್ತು. ಅದಕ್ಕೆ ಹೊರಗಡೆ ಹೋಗ್ತಾಯಿದ್ವಿ. ನೋಡಿ, ನಾವು ಇಲ್ಲೇ ಬಂದುಬಿಟ್ವಿ. ನಾವು ಹೋಗ್ಬೇಕಾದ ಜಾಗ ಅದನ್ನೇ. ಎಷ್ಟೊಂದು ಜನ ಇದ್ದಾರೆ ನೋಡಿ. ನನಗೆ ಮುಂಚೆಲ್ಲ ಇಷ್ಟು ಜನ ಬರ್ತಾರೆ ಅಂತಲೇ ಗೊತ್ತಿಲ್ಲ ಆಗಿತ್ತು. ಇದಕ್ಕೂ ಇಷ್ಟು ಜನ ಬರ್ತಾರೆ ಅಂತ ಲೈನ್ ನಿಂತ್ಕೊಂಡಿದ್ದಾರೆ ನೋಡಿ. ಎಷ್ಟೊಂದು ಜನ ಇದ್ದಾರೆ, ತುಂಬ ಜನ ಬರ್ತಾರೆ ನೋಡಿ. ತರಕಾರಿಗೋಸ್ಕರ ಲೈನಿಗೆ ನಿಂತ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ತರಕಾರಿ ಸಿಗತ್ತೆ ಇಲ್ಲಿ, ಫ್ರೆಶ್ ಆಗಿರುತ್ತೆ. ನಿಮ್ಗೆ ನಾಳೆ ಏನಾದ್ರು ತರಕಾರಿ ಬೇಕು ಅಂದರೆ ಇವತ್ತೇ ಹೇಳಿದ್ರೆ ತಂದು ಕೊಡ್ತಾರೆ. ನಮ್ಮ ಗಂಡ ನಾಳೆ ಈ ಥರ ತರಕಾರಿ ಬೇಕು ಅಂದರೆ ತಂದು ಕೊಡ್ತಾರೆ. ಮತ್ತು ನಿಮ್ಮ ಮನೆಗೆ ಏನಾದ್ರು ಪ್ರೋಗ್ರಾಮ್ ಇದ್ದರೆ ನಾಳೆಗೆ ತರಕಾರಿ ಎಲ್ಲ ಬೇಕಂದರೆ ತಂದು ಕೊಡ್ತಾರೆ. ನೀವು ಅಕಸ್ಮಾತ್ ಆರ್ ಟಿ ನಗರದಲ್ಲಿ ಇದ್ದರೆ ನಿಮಗೆ ಅಡ್ರೆಸ್ ಬೇಕಾದ್ರೆ ಹೇಳಿ, ಅಡ್ರೆಸ್ ಕೊಡ್ತೀನಿ. ನಾನು ಕಮೆಂಟ್ ಮಾಡಿ ಅಡ್ರೆಸ್ ಬೇಕಾದ್ರೆ ಹೇಳಿ ಕೊಡ್ತೀನಿ. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ಅಲ್ಲವ. ತುಂಬ ಜನ ಆಯ್ತದೆ. ಅವ್ರು ಬಂದಿರಲ್ಲ ಅವಾಗೆ ಫೋನ್ ಮಾಡಿ ಕೇಳ್ತಾರೆ, ಅಣ್ಣ ಏನು ತಂದಿರ ತರಕಾರಿ, ಏನು ಬರುತ್ತೆ ಇವತ್ತು ಅಂತಾರೆ. ಅಷ್ಟೊಂದು ಜನ ಇರ್ತಾರೆ. ತುಂಬ ಚೆನ್ನಾಗಿದೆ ಮತ್ತು ಅಂಗಡಿ ಚೆನ್ನಾಗಿದೆ. ನಾವು ಅಲ್ಲಿಂದ ಬಂದ್ವಿ ಟಿ ಮಾರ್ಟ್ಗೆ. ರೇಷನ್ ಎಲ್ಲ ಖಾಲಿಯಾಗಿತ್ತು, ತಗೊಳ್ಳೋಣ ಅಂತ ಬಂದ್ವಿ. ನೋಡಿ ಎಷ್ಟೊಂದು ದೊಡ್ಡಕ್ಕಿದೆ ಡಿ ಮಾರ್ಟು. ಎಷ್ಟು ದೊಡ್ಡಕ್ಕಿದೆ ಅಲ್ವಾ. ಇವತ್ತೇನು ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಇಲ್ಲ ಯಾವಾಗಲೂ ಜನ ತುಂಬ ರಶ್ ಇರ್ತಾರೆ. ಒಂದೊಂದು ಸರಿ ಬಿಲ್ ಮಾಡೋಕ್ಕೆ ಆಗೋಲ್ಲ. ಇದು ಭಾನುವಾರ ದಿನ ಅಂತೂ ಬಂದರೆ ಬಿಲ್ಲಿಂಗೇ ಮಾಡೋಕ್ಕಲ್ಲ, ಅಷ್ಟು ಜನ ಇರ್ತಾರೆ. ಕೈ ಕಾಲು ಹಾಕೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ನಾನು ಬಿಸ್ಕಿಟ್ ಎಲ್ಲ ತಗೊಂಡೆ ನೋಡಿ. ಇಲ್ಲಿ ಬಂದರೆ ನೀವು ಮತ್ತೆ ಬೇರೆ ಕಡೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಮತ್ತು ಒಂದು 4 ಅಂಗಡಿಗೆ ಹೋಗೋ ಬದಲು ಇಲ್ಲೇ ಎಲ್ಲ ಸಿಗತ್ತೆ. ಒಂದು ಕಡೆ ಬಂದರೆ ಎಲ್ಲ ಥರದ್ದು ಸಿಗತ್ತೆ. ಏನೇನು ಬೇಕೋ ಸಿಗತ್ತೆ. ಅಕ್ಕಿ, ಬೇಳೆ, ಕಾಳು ಪ್ರತಿಯೊಂದು ಸಿಗತ್ತೆ. ನಿಮಗಿಲ್ಲಿ ಏನು ಸಿಗಲ್ಲ ಅಂತೇನಿಲ್ಲ, ಎಲ್ಲದೂ ಸಿಗತ್ತೆ. ಹಾಗೆ ಇಲ್ಲಿ ದೋಸೆ ಹಿಟ್ಟು, ಚಪಾತಿ, ಪರೋಟ ಎಲ್ಲ ಸಿಗತ್ತೆ. ಬೆಣ್ಣೆ ತುಪ್ಪ ಅಲ್ಲವ. ಹಾಗೆ ಸೆಕೆಂಡ್ ಫ್ಲೋರಲ್ಲಿ ಬಟ್ಟೆಗಳು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಸಿಗತ್ತೆ. ಡೈಲಿ ಯೂಸ್ಗೆಲ್ಲ ಚೆನ್ನಾಗಿರುತ್ತೆ ಬಟ್ಟೆಗಳು ಇಲ್ಲಿ. ಇದೆಲ್ಲ 200 ರುಪೀಸ್ ಸಿಗತ್ತೆ. ಇಲ್ಲ ಗಾಜಿನ 200 ರುಪೀಸ್ ಸಿಗತ್ತೆ. ನಾನು ಇದೇ ಯೂಸ್ ಮಾಡ್ತೀನಿ ಮಕ್ಕಳಿಗೆ. ಪೆನ್ನು, ಪೆನ್ಸಿಲು, ರಬ್ಬರು, ಶಾರ್ಪ್ನರು, ಆಟ ಸಾಮಾನು ಮತ್ತು ಗಾಜಿನ ಐಟಮು, ಬೆಡ್ಶೀಟು, ಚಪ್ಪಲು ಎಲ್ಲ ಸಿಗತ್ತೆ. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ನಾನು ಸಾಮಾನು ತಗೊಳ್ಳೋದಿತ್ತಲ್ಲ, ಹಾಗೆ ಮನೆ ಕಡೆ ಹೊರಡ್ತಾ ಇದ್ದೀನಿ. ಅಡುಗೆ ಎಲ್ಲ ಮಾಡೋದಿದೆ. ಹಾಗೆ ಸಾಯಂಕಾಲ ಆಗಿದೆ, 6:30 ಆಗಿದೆ ನೋಡಿ. ಈಗ 6:30ಗೆ ಎಷ್ಟು ಕತ್ಲಾಗಿದೆ ನೋಡಿ. 8 ಗಂಟೆ ಥರ ಅನಿಸ್ತಾ ಇದೆ. ಮುಂಚೆ ಎಷ್ಟು ಕತ್ಲಾಗಲ್ಲ. ದೀಪಾವಳಿ ಹಬ್ಬ ಆದಮೇಲೆ ಬೇಗ ಕತ್ಲಾಗತ್ತೆ ಅನಿಸುತ್ತಲ್ಲ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಮ್ಮ ಹೋಮ್ವರ್ಕೆಲ್ಲ ಮುಗಿಸಿದ್ದಾರೆ ನನ್ನ ಮಕ್ಕಳು. ಹಾಗೆ ಪಾರ್ಕ್ ಹೋಗೋಣ, ಆಟ ಆಡೋಣ ಅಂತ ಅವ್ರು ಆಟ ಆಡ್ತಾಯಿದ್ದಾರೆ. ನಾನು ಹಂಗೆ ವಾಕಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಅದೇನು 2ನೇ ಕ್ಲಾಸಲ್ಲ 3ನೇ ಕ್ಲಾಸಾಗ ಹಾಡಿದ್ದಲ್ಲ, ಮುಂಚೆ ಇತ್ತಲ್ಲ, ನಮ್ಮ ನೆರಳು ನಮ್ಮ ಹಿಂದೆ ಬರುವುದು ಅಂತ. ಹಾಗೆ ನೋಡಿ, ಎಲ್ಲೇ ಹೋದರೂ ಬರುತ್ತೆ. ಯಾರು ಇರೋದೇ ಇರಲಿ, ನಮ್ಮ ನೆರಳು ನಮ್ಮ ಜೊತೆಗಿರತ್ತೆ. ನಮ್ಮ ಕಾಯೋಕ್ಕೆ ಭಯ ಪಡೋಂಗಿಲ್ಲ, ಯಾರೂ ಇಲ್ಲ ನಮ್ಮ ಜೊತೆಗೆ ಅಂತ. ನಮ್ಮ ನೆರಳು ನಮ್ಮ ಜೊತೆಗಿರತ್ತೆ. ಹಾಗೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಸ್ವಲ್ಪ ಹೊತ್ತು ಆಟ ಆಡಿಕೊಂಡ್ರು. ಮಕ್ಕಳ ಜೊತೆ ನಾನು ಆಟ ಆಡಿದೆ. ಏನೋ ಒಂಥರ ನನಗೆ ಒಂಥರ ಖುಷಿಯಾಗತ್ತೆ. ನಾನು ಒಂದು ಸ್ವಲ್ಪ ಹೊತ್ತು ಮಕ್ಕಳ ಥರ ಇರ್ತೀನಿ. ಹಾಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಹಾಗೆ ನೀವು ನೋಡ್ತಾ ಇದ್ದರೆ ನನಗೆ ಸ್ವಲ್ಪ ಮತ್ತೊಂದು ವಿಡಿಯೋ ಮಾಡಬೇಕಂತ ಆಸೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.